ನಮಸ್ಕಾರ. ಹಾಂ ಸರ್, ಇವ್ರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅನ್ನೋದಿದೆ ರೀ, ಬ್ಯಾಕಿಗೆ ಮತ್ತು ನೆಕ್ ಪೇನ್ ಅನ್ನೋದಿದೆ ರೀ. ಸ್ವಲ್ಪ ಮೈಲ್ಡಾಗಿ ಡಿಸ್ಕ್ ಬಲ್ಜ್ ಅನ್ನೋದು MRI ಅಲ್ಲಿ ತೋರಿಸ್ತಾ ಇತ್ತು. ಸೊ ಅವರಿಗೆ ಬ್ಯಾಕಿಂದ ಮತ್ತು ಕಾಲು ಸೆಳೆತ ಅನ್ನೋದಿದೆ, ಮತ್ತು ಕೈಗೆ ಸ್ವಲ್ಪ ಸೆಳೆತ ಅನ್ನೋದಿದೆ ಭುಜ ತನಕ. ಸೊ ಅವರಿಗೆ ಈಗ ಮಸಲ್ಸ್ ಅನ್ನೋದು ಫ್ರೀ ಮಾಡೋದಕ್ಕೋಸ್ಕರ ಸ್ವಲ್ಪ ಮಸಾಜ್ ಥೆರಪಿ ಅನ್ನೋದು ಮಾಡ್ತಾ ಇದ್ದಾರೆ. ಸೊ ಇದೇನಾಗ್ತದೆ ಅಂದ್ರೆ ಬೆನ್ನಿಂದ ನರ ಏನು ಕಾಲಿಗೆ ಬಂದಿರ್ತವೋ ಈ ಬ್ಯಾಕಿಂದ ಹಿಡಿದು ಕಾಲ್ ತನಕ ಸ್ವಲ್ಪ ಸ್ಟಿಫ್ನೆಸ್ ಅನ್ನೋದು ಇರೋದಕ್ಕೋಸ್ಕರಿಂದ ಮಸಲ್ ಗಟ್ಟಿ ಆಗಿದ್ದು ಡಿಸ್ಕ್ ಮೇಲೆ ಒತ್ತಡ ಬೀಳ್ತಾ ಇರುತ್ತೆ. ಈಗ ನಮ್ಮ ಸ್ಪೈನ್ ಅನ್ನೋದು ಮಸಲ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಇರುತ್ತೆ. ಮಸಲ್ ಅನ್ನೋದು ಟೈಟ್ ಆಗಿದೆ ಅಂತಂದ್ರೆ ಮತ್ತೆ ಸ್ಪೈನ್ ಮೇಲೆ ಒತ್ತಡ ಜಾಸ್ತಿ ಬೀಳ್ತಾ ಇರುತ್ತೆ. ಸೊ ಅದು ರಿಲೀಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಮಸಾಜ್ ಥೆರಪಿ ಅನ್ನೋದು ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಅದೇ ಸ್ಟೆಪ್ಸ್ ಪ್ರಕಾರ ಥೆರಪಿ ಅನ್ನೋದು ಮಾಡಬೇಕಾಗುತ್ತೆ. ಇದಾದ್ಮೇಲೆ ಮಸಾಜ್ ಎಲ್ಲ ಆದಮೇಲೆ ನಿಮಗೆ ಕಪಿಂಗ್ ಥೆರಪಿ ಅಂತ ಹೇಳಿ ಮಾಡ್ತೀವಿ. ಕಪಿಂಗ್ ಥೆರಪಿ ಏನಂತಂದ್ರೆ ನಿಮಗೆ ಮಸಲ್ ಏನು ಟೈಟ್ ಆಗಿದೆ ಅದು ಇಂಟರ್ನಲ್ ಡೀಪ್ ಮಸಲ್ಸ್ ತನಕ ನಮಗೆ ರಿಲೀಸ್ ಆಗೋದಕ್ಕೋಸ್ಕರ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು? ಪ್ರಕಾಶ್ ಅಂತ. ಸರ್ ತಾವು ಎಲ್ಲಿಂದ ಬಂದಿರೋದು ಸರ್? ಈಗಲೇ ಗಂಗಾವತಿ ಸಿಂಗಾಪುರ್ ಕಡೆ. ಓಕೆ ಓಕೆ ಓಕೆ. ಸೊ ನಿಮ್ಗೇನು ಈ ಡಿಸ್ಕ್ ಸಮಸ್ಯೆ ಇತ್ತಾ ಸರ್? ನೆಕ್ಕು ಹಾಗೂ ಲುಂಬಾರ್ದು ಡಿಸ್ಕ್ ಸಮಸ್ಯೆ ಇದೆ. ಓಕೆ ಓಕೆ. ಸೊ ಎಷ್ಟು ದಿನ ಆಯ್ತು ಸರ್ ಈ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಇಲ್ಲಿ ಸರ್ ಹತ್ರ? ಈಗ ಆಲ್ಮೋಸ್ಟ್ ಮೋರ್ ದೆನ್ ವೀಕ್ ಆಯ್ತು. ಮೋರ್ ದೆನ್ ವೀಕ್. ಸೊ ನಿಮ್ಗೆ ಹೆಂಗೆ ಸರ್ ಪೇನ್ ಏನು ಸ್ವಲ್ಪ ರಿಲೀಫ್ ಅನ್ಸಿದ್ಯಾ ಸರ್? ಬಂದಾಗಿದ್ದ ಪೇನಿಗೆ ಈಗ ಬೆಟರ್ ಇದೆ. ಓಕೆ ಓಕೆ. ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಓಕೆ, ಇಂಪ್ರೂವ್ಮೆಂಟ್ ಇದೆ. ಸೊ ಅವ್ರೇನು ನಿಮ್ಗೆ ಡಯಟ್ ಪ್ಲಾನ್ ಎಲ್ಲ ಹೆಂಗೆ ಟ್ರೀಟ್ಮೆಂಟ್ ಸರ್ ಇಲ್ಲಿ ಚೆನ್ನಾಗಿದೆಯಾ ಸರ್? ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಡಯಟ್ ಅದ್ರ ಬಗ್ಗೆ ಜಾಸ್ತಿ ಇದೆಯಲ್ಲ. ಬಟ್ ನಿಮ್ಗೆ ಎಕ್ಸರ್ಸೈಸ್ ಆಮೇಲೆ ಇಲ್ಲಿ ಥೆರಪಿ ಮಸಾಜ್ ಇದರಿಂದ ಏನಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 90% ಏನಂದ್ರೆ ಪೇನ್ ರಿಲೀಫ್ ಆಗಿದೆ. ಪೇನ್ ಬೆಟರ್ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಈಗ ಇದು ಏನ್ ಮಾಡ್ತಾ ಇದ್ದಾರೆ ಸರ್ ಇವರು? ಸರ್ ಇದು ಕಪಿಂಗ್ ಥೆರಪಿ ಅಂತ ಹೇಳ್ರಿ. ಸೊ ಈ ಮಸಲ್ಸ್ ಏನಿದೆಯಲ್ಲ ಅದು ರಿಲ್ಯಾಕ್ಸ್ ಮಾಡೋದಕ್ಕೋಸ್ಕರ. ಸೊ ಅದು ಕಪ್ ಮಾಡೋತ್ನಾಗ ಆ ತರ ಫೈರ್ಗೆ ಹಾಕಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ. ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಮತ್ತೆ ಸ್ಕಿನ್ ಮೇಲೆ ಇಟ್ಟಿದ್ದಾಗೆ ಅದೇನಾಗ್ತದೆ, ಸ್ಕಿನ್ ಆ ತರ ಎಳ್ದಂಗ್ ಆಗ್ತದೆ. ನೀವು ಕ್ಲೋಸ್ ಆಗಿ ನೋಡ್ಬೋದು, ಆ ತರ ಎಳ್ದಂಗ್ ಟೈಟ್ ಆಗುತ್ತೆ ಅವ್ರಿಗೆ. ಅವ್ರಿಗೂ ಟೈಟ್ ಆದಂಗ್ ಅನಿಸ್ತಾ ಇರುತ್ತೆ. ಮತ್ತೆ ರಿಲೀಸ್ ಮಾಡಿದ್ಮೇಲೆ ಅದು ಮಸಲ್ ಏನ್ ಟೈಟ್ ಆಗಿದ್ದು ಮತ್ತೆ ರಿಲೀಸ್ ಆಗ್ತಾ ಬರುತ್ತೆ. ಸೊ ಇದರಿಂದ ಅವರಿಗೆ ಮಸಲ್ ಏನಿದೆ ಅಲ್ಲ ಕಂಪ್ಲೀಟ್ ಆಗಿ ನರ ಹಿಡ್ಕೊಂಡಿದ್ದಲ್ಲಿ ಮಸಲ್ ಅನ್ನೋ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಯೂಸ್ ಆಗುತ್ತೆ. ಸೊ ಅವ್ರಿಗೇನ್ ಸೆಳೆತ ಬರೋದು ಸ್ವಲ್ಪ ಎಳ್ದಂಗ್ ಆಗೋದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಓಕೆ 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 ಓಕೆ. ಅಂದ್ರೆ ಇದು ಏನು ಸಿವಿಯರ್ ಪ್ರಾಬ್ಲಮ್ ಇದ್ದಾಗ ಮಾತ್ರ ಇದು ಮಾಡ್ತೀರಾ ಅಥವಾ? ಇಲ್ಲ ರೀ, ಈ ರೆಗ್ಯುಲರ್ ಆಗಿ ಮೇಜರ್ ಏನಂತಂದ್ರೆ ಈಗಿನ ಇರೋ ಸಮಸ್ಯೆಗಳಿಗೆ ಬಹಳಷ್ಟು ಈಗ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರೋದಕ್ಕೋಸ್ಕರ ಮಸಲ್ ಸ್ಟಿಫ್ನೆಸ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೋಸ್ಕರ ಅದು ಓವರ್ ಆಫ್ ಟೈಮ್ ಹಂಗೆ ಆಗಿ ಟೈಟ್ ಆಗಿ ಸ್ವಲ್ಪ ಡಿಸ್ಕ್ ಮೇಲೆ ಪ್ರೆಷರ್ ಅನ್ನೋದು ಬೀಳ್ತಾ ಇದೆ. ಸ್ವಲ್ಪ ಅದು ಮಸಲ್ ಅನ್ನೋದು ರಿಲ್ಯಾಕ್ಸ್ ಆಗೋದಕ್ಕೆ ಯಾರೇ ಬ್ಯಾಕ್ ಪೇನ್ ಇರಲಿ ಇಲ್ಲ ಮೈಲ್ಡ್ ಆಗಿ ಜರ್ನಿ ಮಾಡಿದ್ವಿ ಆ ತರ ಇದ್ದವ್ರ ಸಮಸ್ಯೆ, ಮೈನರ್ ಸಮಸ್ಯೆಯಿಂದ ಅಲ್ಲ ಸಿವಿಯರ್ ಸಮಸ್ಯೆ ತನಕ ಕಪ್ಪಿಂಗ್ ಅನ್ನೋದು ಕಂಪಲ್ಸರಿ ಮಾಡ್ತೀವ್ರಿ ಇಲ್ಲಿ. ಸರ್ ಇದೇನಿದು ಸರ್, ಇಲ್ಲಿ ಇಟ್ಟ ತಕ್ಷಣ ಏನಂದ್ರೆ ಈ ಸರೌಂಡಿಂಗ್ ಸ್ಕಿನ್ ಎಲ್ಲ ಒಂಥರ ನೋಡ್ರಿ ಆ ತರ ಹೇಳ್ದಂಗ ಆಗ್ತದೆ, ಪೂರ್ತಿ ಟೈಟ್ ಆಗುತ್ತೆ, ಸ್ಟ್ರೆಚ್ ಆಗುತ್ತೆ. ಸೊ ಅವಾಗ ಏನಾಗ್ತದೆ, ಮಸಲ್ ಟೈಟ್ ಆಗಿದ್ದು ರಿಲ್ಯಾಕ್ಸ್ ಆಗುತ್ತೆ. ಇನ್ನೊಂದ್ಸಲ ತೋರಿಸಿ ನೋಡಿ. ಹೌದು ನೋಡಿ, ಸ್ಕಿನ್ ಎಳ್ದಂಗ ಆಗುತ್ತೆ. ಸೊ ಅವಾಗ ಏನದು ಮಸಲ್ ಅನ್ನೋದು ಫ್ಲೆಕ್ಸಿಬಿಲಿಟಿ ಅನ್ನೋದು ಇಂಪ್ರೂವ್ ಮಾಡ್ತದೆ. ಓಕೆ. ಮಸಲ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಯ್ತು ಅಂದ್ರೆ ನಮ್ಗೆ ಸ್ಪೈನ್ ಟೈಟ್ ಇರೋದು ಅನ್ನೋದು ರಿಲೀಸ್ ಆಗ್ತಾ ಬರ್ತದೆ. ಅದು ರಿಲೀಸ್ ಆಯ್ತು ಅಂದ್ರೆ ಸ್ವಲ್ಪ ಡಿಸ್ಕ್ ಮೇಲೆ ಭಾರ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ. ಓಕೆ 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 ಓಕೆ. ಸರ್ ಇದಕ್ಕೆ ಏನು ನೀವು ಎಣ್ಣೆ ಅಪ್ಲೈ ಮಾಡಿದ್ದೀರಾ ಸರ್? ಆಲ್ರೆಡಿ ಮೊದಲು ಮಸಾಜ್ ಮಾಡಿದಾರೆ. ಮಸಾಜ್ ಅನ್ನೋದು ಮಾಡಿ ಎಲ್ಲ ಮಲ್ಟಿಪಲ್ ಆಫ್ ಮೂವ್ಮೆಂಟ್ಸ್ ಅನ್ನೋದು ಮಾಡ್ತಾರೆ ಮೊದಲು. ಮಸಾಜ್ ಮೂವ್ಮೆಂಟ್ಸ್ ಆದ್ಮೇಲೆ ನೆಕ್ಸ್ಟ್ ಕಪ್ಪಿಂಗ್ ಮಾಡ್ತಾರೆ. ಈ ಪ್ರೊಸೀಜರ್ ಎಷ್ಟೊತ್ತು ಮಾಡ್ಬೇಕು ಸರ್? ಈ ಪ್ರೊಸೀಜರ್ ಅನ್ನೋದು ನಿಮ್ಗೆ ಒಂದು 2 ನಿಂದ 5 ನಿಮಿಷ ತನಕ ಇರುತ್ತೆ. 5 ನಿಮಿಷ ತನಕ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಒಬ್ರೊಬ್ರು ಕತ್ ನೋವು ಮಾತ್ರ ಇರುತ್ತೆ, ಒಬ್ರೊಬ್ರು ಬೆನ್ನು ನೋವು ಮಾತ್ರ ಡಿಪೆಂಡ್ಸ್ ಇರುತ್ತೆ. ಅಂದ್ರೆ ನೋವು ಜಾಸ್ತಿ ಸಿವಿಯರ್ ಇದ್ದಾಗ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಹೌದೌದು, ಅಂದ್ರೆ ಜಾಸ್ತಿ ಪ್ಲೇಸ್ ಈಗ ಕಾಲ್ ನೋವು ಕತ್ ನೋವು ಮತ್ತೆ ಎರಡು ಇದೆ ಅಂತಂದ್ರೆ ಅಷ್ಟು ಮಾಡ್ತೀವಿ. ಇಲ್ಲ ಬೆನ್ನು ನೋವು ಮಾತ್ರ ಇದೆ ಅಂತ ಬೆನ್ ಏರಿಯಾ ಏನಿರುತ್ತಲ್ಲ ಆ ಮಸಲ್ ಸರೌಂಡಿಂಗ್ ಮಸಲ್ಸ್ ಅನ್ನೋದು ರಿಲ್ಯಾಕ್ಸ್ ಮಾಡೋದು ಬ್ಯಾಕ್ ಮಾತ್ರ ಮಾಡ್ತೀವಿ. ಓಕೆ 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 ಓಕೆ. ಸೊ ಇದರಿಂದ ಆಲ್ಮೋಸ್ಟ್ ಏನಂದ್ರೆ ಪೇನ್. ಹೌದು ಹೌದು. ಸೊ ಈ ತರ ಸಮಸ್ಯೆ ಬ್ಯಾಕ್ ಪೇನ್ ಇರ್ಲಿ, ನೆಕ್ ಪೇನ್ ಇರ್ಲಿ, ಇಲ್ಲ ಮೊಣಕಾಲು ನೋವು ಇದ್ದವ್ರಿಗಿರ್ಲಿ, ಇಲ್ಲ ಒಬ್ರು ಕಾಲು ಸೋತಂಗ್ ಆಗೋದು ಆ ತರ ಏನಿರ್ತದ ಅವ್ರಿಗೂ ಯೂಸ್ ಆಗುತ್ತೆ.
ಒಬ್ರು ವೆರಿಕೋಸ್ ವೇನ್ಸ್ ಇದ್ದವ್ರಿಗೂ ಕಾಮನ್ ಕಪಿಂಗ್ ಮಾಡ್ಬೋದ್ರಿ. ಅವ್ರ ಮಸಲ್ಸ್ ಏನ್ ಟೈಟ್ ಆಗಿರುತ್ತೆ, ಈಗ ಅಲ್ಸರ್ ಆಗೋದು, ಈ ಕಾಫ್ ಮಸಲ್ಸ್ ಏನ್ ಟೈಟ್ ಆಗಿರೋದು ಇದೆಲ್ಲ ಇರುತ್ತೆ, ಅದನ್ನು ರಿಲೀಸ್ ಮಾಡ್ತದೆ. ಇದು ಕಫಿಂಗ್ ಥೆರಪಿ. ಕಪಿಂಗ್ ಥೆರಪಿ ಅಂತ ಹೇಳ್ತಾರೆ. ಇದು ಏನು ಎಣ್ಣೆ ಅಪ್ಲೈ ಮಾಡಿದಿರಲ್ಲ ಸರ್, ಇದು ಯಾವ ಇದು ಆಯಿಲ್ ಅನ್ನೋದು ಮಿಕ್ಸ್ ಮಾಡ್ತೀವಿ ನಾವು, ಮಲ್ಟಿಪಲ್ ಆಯಿಲ್ಸ್ ಅನ್ನೋದು ಮಿಕ್ಸ್ ಮಾಡ್ತೀವಿ ಆಯುರ್ವೇದಿಕ್ ತರದ್ದು. ಅಂದ್ರೆ ಮಸ್ಟರ್ಡ್ ಆಯಿಲ್ ಇರ್ಲಿ ಇಲ್ಲ ತಿಲ್ ಆಯಿಲ್ ಒಂದು ಮಿಕ್ಸ್ ಮಾಡ್ತೀವಿ. ಆಮೇಲೆ ಪುದೀನ ಅರ್ಕ ಅಂತ ಬರುತ್ತೆ, ಅದ್ರಾಗ ಮಿಕ್ಸ್ ಮಾಡ್ತೀವಿ. ಆಮೇಲೆ ಕರ್ಪೂರ ಮಿಕ್ಸ್ ಮಾಡಿರ್ತೀವಿ ಮೈಲ್ಡ್ ಆಗಿ. ಅಂದ್ರೆ ಎಲ್ಲಾ ಮೆಡಿಕೇಶನ್ ಮಿಕ್ಸ್ ಮಾಡ್ಬಿಟ್ಟು ಮಾಡ್ತೀವಿ ಅಷ್ಟೇ. ಓಕೆ ಸರ್, ಇದು ಏನು ಸರ್? ಇದು ವ್ಯಾಕ್ಯೂಮ್ ಕಪಿಂಗ್ ರೀ. ವ್ಯಾಕ್ಯೂಮ್ ಕಪಿಂಗ್. ಈ ಕಪಿಂಗ್ ಅಲ್ಲೇ ಇದು ವ್ಯಾಕ್ಯೂಮ್ ಕಪಿಂಗ್ ಅಂತ ಹೇಳ್ತಾರೆ, ಗನ್ ಕಪಿಂಗ್ ಆದ್ರೂ ಕರೀತಾರೆ. ಸೊ ಇದೇನಿದೆ ಅಲ್ಲ ಸೇಮ್ ಅದೇ ತರ, ಅದ್ರ ಮೆಕಾನಿಸಮೇ. ಆದ್ರೂ ಇದೇನಾಗ್ತದೆ ಲಾಂಗ್ ಸ್ಟ್ಯಾಂಡಿಂಗ್, ಅದು ಹಾಕಿ ತೆಗೆದು ಬಿಡ್ತಾ ಇರ್ತೀವಿ. ಅದು ಸೂಪರ್ಫಿಷಿಯಲ್ ಮಸಲ್ಸ್ ಅನ್ನೋದು ರಿಲ್ಯಾಕ್ಸ್ ಆಗೋದಕ್ಕೆ ಯೂಸ್ ಆಗುತ್ತೆ. ಇದೇನಾಗ್ತದೆ ಪೂರ್ತಿಯಾಗಿ ಸ್ಕಿನ್ ಮೇಲೆ ಕೆಳಗಡೆಯಿಂದ ಮೇಲೆ ತನಕ ಎಳ್ದಂಗ ಆಗ್ತದೆ. ಹೌದು, ಅದು ಸ್ವಲ್ಪ ಇನ್ನರ್ ಮಸಲ್ಸ್ ರಿಲ್ಯಾಕ್ಸ್ ಆಗ್ತದೆ. ಓಕೆ, ಸೊ ಇದು ಲಾಂಗ್ ಹೋಲ್ಡ್ ಕಪಿಂಗ್ ತರ. ಹೌದೌದ್ರಿ. ಇದು ಈ ತರ ಹಾಕಿ ಅವ್ರು 2 ನಿಮಿಷ ಇರ್ಲಿ 5 ನಿಮಿಷ ಇರ್ಲಿ ಅವ್ರ ಮೇಲೆ ಡಿಪೆಂಡ್ ಇರ್ತದೆ. ಒಬ್ರವ್ರಿಗೆ ಟೈಟ್ನೆಸ್ ಅನ್ನೋದು ಜಾಸ್ತಿ ಅನಿಸ್ತಾ ಇರುತ್ತೆ ಅದಕ್ಕಿಂತ ಇದಕ್ಕೆ. ನೀವು ಇದು ಬಹಳ ಟೈಟ್ ಅನ್ಸುತ್ತೆ ಅಲ್ಲ ಸರ್ ನಿಮ್ಗೆ? ಸರ್ ಇದು ಕಪಿಂಗ್ ಅಂತ ಸರ್ ಇದಕ್ಕೆ ಹಾಕಿದ ತಕ್ಷಣ ಏನಂದ್ರೆ ಏನು ರಿಲೀಫ್ ಕಂಡು ಬರುತ್ತಾ ಅಥವಾ ಅವ್ರಿಗೆ ಪೂರ್ತಿಯಾಗಿ ಎಳ್ದಂಗ ಆಗ್ತದ್ರಿ, ಈ ತರ ಟೈಟ್ ಹಿಡ್ದಂಗ ಆಗ್ತದ ಅವ್ರಿಗೆ. ಈಗ ಹಾಕಿದ್ಮೇಲೆ ಅವ್ರಿಗೆ ಏನಾಗ್ತದ, ಮಸಲ್ ಆಲ್ರೆಡಿ ಪೇನ್ ಇರ್ತದೆ. ಪೇನ್ ಇದ್ದವ್ರಿಗೆ ಏನಾಗ್ತದ ಅಂದ್ರೆ ಅವ್ರಿಗೆ ಟೈಟ್ನೆಸ್ ಅನ್ಸ್ತಾ ಇರುತ್ತೆ. ಒಂದ್ಸತಿ ತೆಗೆದ್ಮೇಲೆ ಅವ್ರಿಗೆ ಪೂರ್ತಿ ಸ್ವಲ್ಪ ಅದು ಟೈಟ್ನೆಸ್ ಏನಿದೆ, ಆ ಪೇನ್ ಏನಿದೆ, ಅದು ಪೇನ್ ಅನ್ನೋದು ಬಹಳ ರಿಲೀಫ್ ಆದಂಗ ಅನ್ಸುತ್ತೆ. ಸೊ ಅದು ಲಾಂಗ್ ಸ್ಟ್ಯಾಂಡಿಂಗ್ ಆಗಿರೋದಕ್ಕೋಸ್ಕರ ನಾವು 7 days 10 days ಅವ್ರ ಸಿವಿಯರಿಟಿ ಮೇಲೆ 15 days ತನಕ ಟ್ರೀಟ್ಮೆಂಟ್ ಅನ್ನೋದು ಹೇಳ್ತೀವಿ. ಸರ್ ಈಗ ಸಡನ್ ಆಗಿ ಏನಂದ್ರೆ ಹೇಳ್ಕೊಂಡಾಗ ಇಲ್ಲಿ ಮುಟ್ಕೊಂಡಿದೆ, ಇದು ರೆಡ್ನೆಸ್ ಆಗ್ತಾ ಬರ್ತಾ ಇದೆ. ರೆಡ್ನೆಸ್ ಆಗ್ತದೆ, ಏನ್ ಪ್ರಾಬ್ಲಮ್ ಇರಲ್ಲ. ಅದು ಮತ್ತೆ 1 week ಅಲ್ಲಿ ಹೋಗ್ತೀವಿ. ಈಗ ನೋಡ್ರಿ ನಿನ್ನೆ ಮೊನ್ನೆ ಮಾಡಿರೋದು ಕಾಣಿಸ್ತದೆ, ಈ ತರ ಪ್ಯಾಚ್ ಆಗುತ್ತೆ. ಯಾಕಂದ್ರೆ ಸ್ಕಿನ್ ಸರ್ಕ್ಯುಲೇಷನ್ ಬ್ಲಡ್ ಅನ್ನೋದು ಜಾಸ್ತಿ ಸ್ಕಿನ್ ಬಂದು ಆ ತರ ಕಲರ್ ಅನ್ನೋ ಚೇಂಜ್ ಆಗ್ತಾ ಬರುತ್ತೆ. ಆದ್ರೆ ಅದರಿಂದ ಏನ್ ಪ್ರಾಬ್ಲಮ್, ಮತ್ತೆ ಒಂದು 1 week ಅಲ್ಲಿ ಅದ್ ಮತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ನಾರ್ಮಲ್ ಆಗಿ ಇಲ್ಲಿ ಜಾಸ್ತಿ ಇಲ್ಲ, ಅಬ್ರಾಡ್ ಅಲ್ಲಿ ಒಬ್ರು ಸ್ಪೋರ್ಟ್ಸ್ ಪರ್ಸನ್ಸ್ ಮೇಲೆ ಈ ತರ ಕಲೆ ನೋಡ್ಬೋದು ನೀವು. ಈಗ ಸ್ವಿಮ್ಮರ್ಸ್ ಗೆ ಇವ್ರಿಗೆ ಜಾಸ್ತಿ ಕಪಿಂಗ್ ಥೆರಪಿ ಅನ್ನೋದು ಮಾಡ್ತಾರೆ. ಸೊ ಇದು ಎನಿ ಟೈಪ್ ಆಫ್ ಏನಂದ್ರೆ ಜಾಯಿಂಟ್ ಪೇನ್, ಜಾಯಿಂಟ್ ಪೇನ್ಸ್ ಇರ್ಲಿ ಎಲ್ಲದಕ್ಕೂ ಏನಂದ್ರೆ ಟ್ರೀಟ್ಮೆಂಟ್ ಮಾಡ್ತಾರೆ. ಹೌದೌದ್ರಿ. ಸೊ ಹಾಕಿದ್ದು 1 2 ನಿಮಿಷ 5 ನಿಮಿಷ ಇದ್ದು ಆಮೇಲೆ ತೆಗೆದು ಬಿಡ್ತಾರೆ. ಈ ತರ ಅವ್ರಿಗೆ ಮಚ್ಚೆ ಆದಂಗ ಆಗ್ತವೆ, ಆದ್ರೂ ಅದೇನ್ ತೊಂದ್ರೆ ಇಲ್ಲ. ಅವ್ರಿಗೆ ಏನ್ ಪೇನ್ ಇರ್ಲಿ ಏನಿರ್ಲಿ. ಸರ್ ಇದು ಈಗ ಇಲ್ಲಿ ಏನ್ ಹಾಕಿದ್ದಾರೆ ನಿಮ್ಗೆ, ಇದು ಪೇನ್ ಇದೆಯಾ ಸರ್? ಇಲ್ಲಿ ಪೇನ್ ಏನ್ ಅನ್ಸ್ತಾ ಇಲ್ಲ ಸರ್, ಇದು ಬಿಗಿ ಹಿಡ್ದಂಗ ಆಗ್ತಾ ಇದೆ. ಬಿಗಿ ಹಿಡ್ದಂಗ ಆಗುತ್ತೆ, ಪೇನ್ ಏನಿಲ್ಲ. ಇದೆಲ್ಲ ತೆಗೆದ ಮೇಲೆ ಏನಾಗ್ತದೆ, ಸ್ವಲ್ಪ ಅವ್ರಿಗೆ ಇರಿಟೇಷನ್ ಇದೆ ಅಂತ ಮತ್ತೆ ಅದ್ರ ಮೇಲೆ ಸ್ವಲ್ಪ ರಬ್ ಮಾಡ್ತಾರೆ ಈ ತರ. ಸೊ ಆ ತರ ರಬ್ ಮಾಡಿದ್ರೆ ಮತ್ತೆ ಅದು ಅವ್ರಿಗೆ ಏನಾದ್ರು ಸ್ವಲ್ಪ ಬಿಗಿ ಅನ್ಸೋದು ಇಲ್ಲ ಇರಿಟೇಷನ್ ಇರೋದು ಮತ್ತೆ ಅದೆಲ್ಲ ನಾರ್ಮಲ್ ಅನ್ಸುತ್ತೆ. ಅಂದ್ರೆ ಲೈಟ್ ಮಸಾಜ್ ಮಾಡ್ತಾರೆ. ಲೈಟ್ ಆಗಿ ಮತ್ತೆ ಮಸಾಜ್ ಮಾಡ್ತಾರೆ. ಸ್ವಲ್ಪ ಅದು ಇರಿಟೇಷನ್ ಇತ್ತಂದ್ರೆ ಹೋಗ್ಬಿಡುತ್ತೆ, ಇಲ್ಲಾಂದ್ರೆ ಅವ್ರಿಗೆ ಏನ್ ಅನ್ಸಂಗಿಲ್ಲ. ಈ ತರ ಮಸಾಜ್ ಮಾಡೋದ್ರಿಂದ ಕಲೆನೂ ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ. ಕಲೆ ಅನ್ನೋದು ಇತ್ತಂದ್ರೆ ಒಂದ್ 3-4 ದಿನದಲ್ಲಿ ಅದು ಮತ್ತೆ ನಾರ್ಮಲ್ ಆಗುತ್ತೆ. ಅಂದ್ರೆ ಈ ಕಲೆ ಇರುವಂತದ್ದು ಸರ್ವೇ ಸಾಧಾರಣ, ಸಾಮಾನ್ಯ. ಅದೇನ್ ಭಯ ಬೀಳೋದು ಅನ್ನೋದು ಏನು ಅವಶ್ಯಕತೆ ಇಲ್ಲ. ಒಬ್ರೊಬ್ರು ಹೇಳ್ತಾರೆ ಪೇಷಂಟ್ಸ್, ಇದೇನು ಕಲೆ ಆಗಿದೆ, ಅವ್ರ ಮನೆಯವ್ರು ಹೋಗಿ ಈ ತರ ಪ್ಯಾಚ್ ಆಗಿದೆ ಏನಾಗಿದೆ ಅಂತ ನಮ್ಗೆ ಬಂದು ಕೇಳ್ತಾ ಇರ್ತಾರೆ. ಆದ್ರೆ ಅದ್ ಏನ್ ಪ್ರಾಬ್ಲಮ್ ಇಲ್ಲ. ಆತರ ಮಾಡಿದ್ರೆ ಸರ್ಕ್ಯುಲೇಷನ್ ಆದ್ರೆ ಇಂಪ್ರೂವ್ ಮಾಡಕ್ ಆಗ್ತದೆ. ಅಂದ್ರೆ ಅದು ಕಲೆ ಕ್ರಮೇಣ ಹೋಗುತ್ತೆ. ಮುಖ್ಯವಾಗಿ ಬೇಕಾಗಿರುವಂತದ್ದು ಏನಂದ್ರೆ ಅವ್ರಿಗೆ ಪೇನ್ ಅನ್ನೋದು ಕಡಿಮೆ ಆಗ್ಬೇಕು, ಮಸಲ್ ಒಂದು ಫ್ಲೆಕ್ಸಿಬಿಲಿಟಿ ಆಗುತ್ತೆ. ಆಮೇಲೆ ನರ ಏನ್ ಟೈಟ್ ಆಗಿದೆ ಅದು ಒಳಗಡೆಯಿಂದ ನರ ಬಿಡ್ತಾ ಇರ್ಬೇಕು. ಈ ನರ ಅನ್ನೋದು ಕಂಡ ಸೆಂಟರ್ ಅಲ್ಲಿ ಹೋಗಿರ್ತದೆ. ಈ ಕಂಡ ಬಿಗಿ ಆಗೋದ್ರಿಂದ ಏನಾಗ್ತದೆ, ನರದ ಮೇಲೆ ಒತ್ತಡ ಬೀಳ್ತದೆ. ಆ ನರದ ಮೇಲೆ ಒತ್ತಡ ಬಿತ್ತಂದ್ರೆ ಮತ್ತೆ ಆ ನರ ಯಾವ ಜಾಗದಲ್ಲಿ ಹೋಗಿರುತ್ತಲ್ರಿ ಆ ಜಾಗದಲ್ಲಿ ಎಲ್ಲ ಎಳ್ದಂಗ ಆಗೋದು, ಚುಚ್ಚದಂಗ ಆಗೋದು, ಇಲ್ಲ ಜೋಮ್ ಬಂದಂಗ ಆಗೋದು, ಆತರ ಆಗ್ತದೆ. ಸೊ ಇದು ಇಲ್ಲಿ ರಿಲೀಸ್ ಮಾಡಿದ್ರೆ ಆಟೋಮೆಟಿಕ್ ಕಾಲು ಸೆಳೆತ ಬರೋದು, ಇಲ್ಲಿ ಇಲ್ಲ ನರ ಒತ್ತಡ ಬೀಳ್ತಿರೋದು, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸರ್ ಈ ತರ ಏನಂದ್ರೆ ಟ್ರೀಟ್ಮೆಂಟ್ ಎಷ್ಟು ಸಲ ನಾವು ಏನಾದ್ರು ಮಾಡ್ಕೊಳ್ಬೇಕು ಸರ್? ಸರ್ ಇದು ಟ್ರೀಟ್ಮೆಂಟ್ ಅನ್ನೋದು ಜನರಲ್ ಆಗಿ ಒಂದ್ 7 days ಇಂದ 10 days ತನಕ ಹೇಳ್ತೀವಿ, ಅಡ್ವೈಸ್ ಮಾಡ್ತೀವಿ ಅವ್ರ ಕಂಡೀಷನ್ ಮೇಲೆ, ಕನ್ಸಲ್ಟೇಷನ್ ಆದ್ಮೇಲೆ. ಆಮೇಲೆ ಅವರು ಎಕ್ಸಸೈಸ್ ಅನ್ನೋದು ಹೇಳ್ಕೊಟ್ಟಿರ್ತೀವಿ, ಎಕ್ಸಸೈಸ್ ಅನ್ನೋದು ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ಬೇಕು. ಆಮೇಲೆ ಕೆಲವೊಂದು ಪೇಷಂಟ್ಸ್ ಈಗ ಆಲ್ರೆಡಿ ಸ್ವಲ್ಪ ದಿನ 1 ವರ್ಷ ಆಯ್ತು ಇಲ್ಲ 2 ವರ್ಷ ಆಯ್ತು, ಮತ್ತೆ ಸ್ವಲ್ಪ ಏನಾದ್ರು ಸ್ಟ್ರೈನ್ ಮಾಡ್ಕೊಂಡಿದ್ದಾರೆ, ಇಲ್ಲ ಏನೋ ವರ್ಕ್ ಲೋಡ್ ಜಾಸ್ತಿ ಆಯ್ತು, ಅವಾಗ ಏನಾದ್ರು ಪೇನ್ ಅನ್ಸಿದ್ರೆ ಮತ್ತೆ ಒಂದ್ 4 to 5 ಸಿಟ್ಟಿಂಗ್ಸ್ ಇರ್ಲಿ, ಮತ್ತೆ 7 days ಅನ್ನೋದು
ಎವ್ರಿ 1 year 1.5 year ಹಂಗೆ ಒಂದ್ಸತಿ ಮಾಡಕ್ ಹೇಳ್ತೀವಿ. ಇಲ್ಲಾದ್ರೆ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡಿದ್ದವರು 2 monthsಗೆ ಒಂದ್ ಸಿಟ್ಟಿಂಗ್ ಅನ್ನೋ ಸಿವಿಯರಿಟಿ ಜಾಸ್ತಿ ಇತ್ತು, ಕ್ರೋನಿಕ್ ಆಗಿದೆ ಅಂತಂದ್ರೆ ಅವ್ರಿಗೆ 15 ದಿನ 20 ದಿನಕ್ಕೆ ಒಂದ್ ಸಿಟ್ಟಿಂಗ್ ಅನ್ನೋ ತಗೊಳಕ್ ಹೇಳ್ತೀವಿ 2 ತಿಂಗಳ ತನಕ ಟ್ರೀಟ್ಮೆಂಟ್ ಆದ್ಮೇಲೆ. ಆಮೇಲೆ ಅನ್ನೋದು ಅವಶ್ಯಕತೆ ಇರಲ್ಲ, ಅವ್ರು ಹೇಳಿದ್ದು ಅನ್ನೋದು ಮನೆಗೆ ಫಾಲೋ ಮಾಡ್ತಾ ಬರೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಏನಂದ್ರೆ ಸರ್ ನಮ್ಗೆ ಈ ಜಾಯಿಂಟ್ ಪೇನ್ ಬಗ್ಗೆ ಏನಂದ್ರೆ ಸಾಕಷ್ಟು ಏನಂದ್ರೆ ತಮ್ಮ ದೈನಂದಿನ ಜೀವನದಲ್ಲಿ ಏನು ಪೇಷಂಟ್ ಅನ್ನ ನೋಡ್ತಾ ಇರ್ತಾರೆ. ಸೊ ಅವರು ಅನುಭವದ ಮಾತುಗಳು ಜೊತೆಗೆ ಸರ್ ಕೂಡ ಏನಂದ್ರೆ ತಮ್ಮ ಅನುಭವದ ಮಾತುಗಳನ್ನ ನಮ್ ಜೊತೆ ಹಂಚ್ಕೊಂಡ್ರು. ಸೊ ಮುಖ್ಯವಾಗಿ ಏನಂದ್ರೆ ಈ ಒಂದು ಏನು ಇದು ಇದೆಯಲ್ಲ ಕಪಿಂಗ್ ಥೆರಪಿ, ಇದು ಕಪಿಂಗ್ ಥೆರಪಿ ಬಂದ್ಬಿಟ್ಟು ಏನಂದ್ರೆ ವೀಕ್ಷಕರೇ, ನಮ್ಮ ಮೂಳೆಗಳು ನಮ್ಮ ಏನು ಸ್ಕಿನ್ ಫ್ಲೆಕ್ಸಿಬಿಲಿಟಿ ಮಾಡಿ ಏನಂದ್ರೆ ನಮ್ಗೆ ಏನ್ ಸಿವಿಯರ್ ಪ್ರಾಬ್ಲಮ್ ಇದೆ, ಜಾಯಿಂಟ್ ಪೇನ್ ಆಗಿರ್ಬೋದು, ಲಂಬಾರ್ಸ್ ಪೇನ್ ಆಗಿರ್ಬೋದು, ಅಥವಾ ಏನಂದ್ರೆ ಬ್ಯಾಕ್ ಪೇನ್ ಆಗಿರ್ಬೋದು, ನೆಕ್ ಪೇನ್ ಆಗಿರ್ಬೋದು, ಫ್ರೋಸನ್ ಶೋಲ್ಡರ್, ಎನಿ ಟೈಪ್ ಆಫ್ ಏನಂದ್ರೆ ಜಾಯಿಂಟ್ ಪೇನ್ ಇದೆಯಲ್ಲ, ಆ ಜಾಯಿಂಟ್ ಪೇನ್ ಗಳಿಗೆ ಏನಂದ್ರೆ ಈ ಒಂದು ಸರ್ ತಮ್ಮ ಬರುವಂತ ಪೇಷಂಟ್ ಗಳಿಗೆ ಏನಂದ್ರೆ ಕಫಿಂಗ್ ಥೆರಪಿಯನ್ನ ಮಾಡ್ತಾರೆ. ಸೊ ಈ ಕಫಿಂಗ್ ಥೆರಪಿಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿ ಫುಲ್ ಫ್ಲೆಕ್ಸಿಬಿಲಿಟಿ ಆಗುತ್ತೆ, ಜೊತೆಗೆ ಏನಂದ್ರೆ ಪೇನ್ ರಿಲೀಫ್ ಕೂಡ ಏನಂದ್ರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ನಿಮ್ಗೆ ಏನಾದ್ರೂ ಈ ತರ ನಾನು ಎಲ್ಲ ಮನೆ ಮದ್ದು ತಗೊಂಡಿದ್ದೇನೆ, ಎಲ್ಲವೂ ಮಾಡ್ಕೊಂಡಿದ್ದೇನೆ, ಸೊ ನನಗೇನಂದ್ರೆ ಪೇನ್ ರಿಲೀಫ್ ಆಗಿಲ್ಲ ಅನ್ನೋರು ಈ ಒಂದು ನ್ಯಾಚುರೋಪತಿಯಲ್ಲಿ ಏನಂದ್ರೆ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಸೊ ಈ ನ್ಯಾಚುರೋಪತಿಯಲ್ಲಿ ಸೂಚಿಸುವಂತೆ ಏನಂದ್ರೆ ಔಷಧಿ ರಹಿತ ಚಿಕಿತ್ಸೆ. ಸೊ ಇದರಲ್ಲಿ ಸುಮಾರು ಚಿಕಿತ್ಸೆಗಳಿದಾವೆ. ಮಡ್ ಥೆರಪಿ ಇದೆ, ಆಮೇಲೆ ಅಕ್ಯುಪ್ರೆಷರ್ ಇದೆ, ಅಕ್ಯುಪಂಕ್ಚರ್ ಇದೆ, ಆಮೇಲೆ ಜೊತೆಗೆ ಏನಂದ್ರೆ ಸರ್ ಕೈರೋಪ್ರಾಕ್ಟಿಕ್ ಕೂಡ ಏನಂದ್ರೆ ಮಾಡ್ತಾರೆ. ಸೊ ನಮ್ಗೆ ಸರ್ ಮಸಾಜ್ ಮಾಡ್ಕೊಳ್ಳುವಂಥದ್ದು ಕಪಿಂಗ್ ಥೆರಪಿ ನನ್ಗೆ ಬೇಡ, ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸೊ ಕೈರೋಪ್ರಾಕ್ಟಿಕ್ ಕೂಡ ಮಾಡ್ತಾರೆ. ಸೊ ನಿಮ್ಗೆ ಏನಾದ್ರೂ ಆ ತರ ಸಿವಿಯಾರಿಟಿ ಪೇನ್ ಇತ್ತು, ಸಮಸ್ಯೆ ಜಾಸ್ತಿ ಏನಂದ್ರೆ ಉಲ್ಬಣ ಆಗಿದೆ, ಕಡಿಮೆ ಆಗ್ತಾ ಇಲ್ಲ ಅನ್ನೋರೇನಂದ್ರೆ ಒಂದ್ಸಲ ಈ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು. ಸರ್ ಜೊತೆ ಏನಂದ್ರೆ ನೇರವಾಗಿ ಕನ್ಸಲ್ಟೇಷನ್ ತಗೊಂಡು ಏನಂದ್ರೆ ನಿಮ್ಮ ಚಿಕಿತ್ಸೆಯಿಂದ ಪರಿಹಾರ ಕಂಡುಕೊಳ್ಬಹುದು ಅಂತ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೇನೆ ವೀಕ್ಷಕರೇ. ಓಕೆ ಸರ್, ಥ್ಯಾಂಕ್ ಯು ಸರ್.